ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ. ಬಿಕಾಸ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ಈಸಿಯಾಗಿ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ವಿವಾ ಮನಿ ಅಂತ ಇದೆ. ಇಲ್ಲಿ ಕ್ರೆಡಿಟ್ ಆಗಿ ಲೋನ್ ಆ್ಯಪ್ ಅಂತ ಕೂಡ ನಾವು ಹೇಳಬಹುದಾಗಿದೆ. ಇದು ಒಂದು ವಿವಾ ಮನಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ಈ ಒಂದು ಅಪ್ಲಿಕೇಶನ್ಗೆ 4.4 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 500K ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಇದು ಕೂಡ ನಮಗೆ ಲೋನ್ಗೆ ಆಗಿರ್ಬೋದು, ಪರ್ಸನಲ್ ಲೋನ್ಗೆ, ಫೈನಾನ್ಸ್ಗೆ ತುಂಬಾನೇ ಯೂಸ್ ಆಗ್ತಾ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ಸ್ಟೆಪ್ಸ್ ಇರುತ್ತೆ, ಏನೇನೆಲ್ಲ ನಾವು ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ ಅನ್ನೋ ಒಂದು ಡೀಟೇಲ್ ಇನ್ಫಾರ್ಮೇಷನ್ ನೀವು ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇಂಟ್ರೆಸ್ಟ್ ಬಂದ್ಬಿಟ್ಟು 51 ಡೇಸ್ಗೆ 0% ಕೊಡ್ತಾ ಇದ್ದಾರೆ. ಹಾಗೆ ನಮಗೆ ಅಪ್ ಟು 2 lakhsವರೆಗೂ ಕ್ರೆಡಿಟ್ ಲೈನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಾವು 2 lakh ಲೋನ್ ಅಪ್ಲೈ ಮಾಡ್ಕೋಬಹುದು. ಹಾಗೆ ಇಲ್ಲಿ 15 ಮಿನಿಟ್ಸಲ್ಲಿ ಅಪ್ರೂವಲ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಫಿಸಿಕಲ್ ಡಾಕ್ಯುಮೆಂಟೇಶನ್ ಕೊಡೋದು ಇರೋದಿಲ್ಲ, ಜಸ್ಟ್ ನಮಗೆ 15 ಮಿನಿಟ್ಸಲ್ಲಿ ಲೋನ್ ಅಪ್ರೂವಲ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ EMI ಟೆನ್ಯೂರ್ಸ್ ಕೂಡ ಕೊಡ್ತಾ ಇದ್ದಾರೆ. ಅಂದರೆ 20 months, 10 months, 5 months ಇಂದ ನಮಗೆ EMI ಟೆನ್ಯೂರ್ಸ್ನ ಕೊಡ್ತಾ ಇದ್ದಾರೆ. ನೀವೇ ಇಲ್ಲಿ ಫ್ಲೆಕ್ಸಿಬಲ್ EMI ಟೆನ್ಯೂರ್ಸ್ನ ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಇಲ್ಲಿ ನಮಗೆ 1 ಕ್ರೆಡಿಟ್ ಲೈನ್ ಸಿಗ್ತಾ ಇದೆ, ಬಟ್ ಇದಕ್ಕೆ ಮಲ್ಟಿಪಲ್ ವಿತ್ಡ್ರಾವಲ್ ಕೂಡ ನಾವು ಮಾಡ್ಕೋಬಹುದಾಗಿದೆ. ಇಲ್ಲಿ ನಮಗೆ ತುಂಬಾನೇ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಕಂಪ್ಲೀಟ್ಲಿ ನಮ್ಮ ಒಂದು ಡಾಟಾನ ಇವರು ಪ್ರೊಟೆಕ್ಟ್ ಮಾಡಿರ್ತಾರೆ. ಇಲ್ಲಿ ನಮಗೆ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಗೋವಾ ಈ ರೀತಿಯಾಗಿ ಹಲವಾರು ಪ್ಲೇಸಸ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಅವರು ನಮಗೆ ಅವೈಲೇಬಲ್ ಕೂಡ ಇದ್ದಾರೆ. ಡೈರೆಕ್ಟ್ ಆಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಮಾಡ್ತಾರೆ ನಮ್ಮ ಒಂದು ಲೋನ್ ಅಮೌಂಟ್ನ. ಇಲ್ಲಿ ನಮಗೆ ಇನ್ಸ್ಟೆಂಟ್ ಆಗಿ ಲೋನ್ಸ್ನ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಕೂಡ ಇರೋದಿಲ್ಲ. ನಮಗೆ ಕ್ವಿಕ್ ಆಗಿ 15 ಮಿನಿಟ್ಸಲ್ಲಿ ಅಮೌಂಟ್ ಕೂಡ ನಮಗೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ನಮಗೆ ಅಪ್ ಟು 2 lakh ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ 51 ಡೇಸ್ವರೆಗೂ ಇತ್ತು ಅಂದರೆ ಇಂಟ್ರೆಸ್ಟ್ ಕೂಡ 0% ಇರುತ್ತೆ. ಪೇಪರ್ಲೆಸ್ ಪ್ರೋಸೆಸ್ ಅನ್ನೋದು ಕೂಡ ಇರುತ್ತೆ. ಹಾಗೆ ಇದು ಒಂದು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ ಗಾಯ್ಸ್. ಹಾಗೆ ಈ ಒಂದು ಅಪ್ಲಿಕೇಶನ್ನ ಯಾಕೆ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ ನೋಡೋದಾದ್ರೆ, ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ 0% ಇಂಟ್ರೆಸ್ಟ್ ಇರುತ್ತೆ ಅಪ್ ಟು ನಮಗೆ 51 ಡೇಸ್ ಇತ್ತು ಅಂದರೆ. ಹಾಗೆ ಕ್ರೆಡಿಟ್ ಲೈನ್ ಬಂದ್ಬಿಟ್ಟು ನಮಗೆ 2 lakh ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕ್ವಿಕ್ ಲೋನ್ ಆ್ಯಪ್ ಕೂಡ ಇದೆ. ಇಲ್ಲಿ ಅಪ್ರೂವಲ್ನ 15 ಮಿನಿಟ್ಸಲ್ಲಿ ಮಾಡ್ತಾ ಇದ್ದಾರೆ. ರಿವಾಲ್ವಿಂಗ್ ಲೈನ್ ಬಂದ್ಬಿಟ್ಟು ಕ್ರೆಡಿಟ್ ಆ್ಯಪಲ್ಲಿ ಕಂಟಿನ್ಯೂಸ್ ಆಗಿ ಆಕ್ಸೆಸ್ ಫಂಡ್ಸ್ನ ಕೊಡ್ತಾ ಇದ್ದಾರೆ. ಹಾಗೆ ನಮಗೆ ಇಂಟ್ರೆಸ್ಟ್ ಒಂದು ವಿತ್ಡ್ರಾವಲ್ ಅಮೌಂಟಲ್ಲಿ ನಾವು ಪೇ ಇಂಟ್ರೆಸ್ಟ್ ಓನ್ಲಿ ಕೂಡ ಮಾಡ್ಕೋಬಹುದಾಗಿದೆ. 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಯಾವುದೇ ರೀತಿಯಾಗಿ ಫಿಸಿಕಲ್ ಡಾಕ್ಯುಮೆಂಟೇಶನ್ ಕೊಡೋದು ಇರೋದಿಲ್ಲ. 0 ಪೇಪರ್ ವರ್ಕ್ ಇರುತ್ತೆ. ಹಾಗೆ ಪ್ರೀ ಅಪ್ರೂವ್ಡ್ ಲೋನ್ ಕೂಡ ನಮಗೆ ಸಿಗ್ತಾ ಇದೆ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಇಂದ. ಹಾಗೆ ಫ್ಲೆಕ್ಸಿಬಲ್ EMI ಲೋನ್ ಕೂಡ ನಮಗೆ ಕೊಡ್ತಾ ಇದ್ದಾರೆ. 5 months, 10 months, 20 monthsವರೆಗೂ EMIನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ತುಂಬಾನೇ ನಮ್ಮದು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇವರು ಡಾಟಾನ ಮೇಂಟೈನ್ ಮಾಡಿರ್ತಾರೆ. ಸೊ ಈ ಎಲ್ಲ ರೀಸನ್ ನೋಡ್ತಾ ಇದ್ರೆ ನಾವು ಈ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡ್ಕೋಬಹುದಾಗಿದೆ. ತುಂಬಾನೇ ಬೆನಿಫಿಟ್ ಕೂಡ ಸಿಗ್ತಾ ಇದೆ. ಇಲ್ಲಿ ನಮಗೆ ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ, ನಮ್ಮ ಒಂದು ಲೋನ್ ಅಮೌಂಟ್ 1,50,000 ಇತ್ತು ಅಂದರೆ ಈ ಒಂದು 1,50,000 ಲೋನ್ ಅಮೌಂಟಿಗೆ 51 ಡೇಸ್ ಏನಾದರೂ ಇತ್ತು ಅಂದರೆ ನಮಗೆ 0% ಇಂಟ್ರೆಸ್ಟ್ನ ಹಾಕ್ತಾ ಇದ್ದಾರೆ. ಹಾಗೆ ನಮ್ಮದು ಸ್ಮಾಲ್ ಲೋನ್ ಅಮೌಂಟ್ ಇತ್ತು ಅಂದರೆ 50,000 ಇದ್ದರೆ ಲೋನ್ ಟೆನ್ಯೂರ್ ಬಂದ್ಬಿಟ್ಟು 5 months ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು 40% ಪರ್ ನಮಗೆ ಕೊಡ್ತಾ ಇದ್ದಾರೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 4.5% ಇರುತ್ತೆ. ಟೋಟಲ್ ಇಂಟ್ರೆಸ್ಟ್ ನಮಗೆ 8,330 rupees ಇರುತ್ತೆ. ಸೊ ಟೋಟಲ್ ಕಾಸ್ಟ್ ಆಫ್ ಲೋನ್ ಬಂದ್ಬಿಟ್ಟು 10,985 ನಮಗೆ ಸಿಗ್ತಾ ಇದೆ. ಸೊ ನೋಡಿದ್ರೆ ಯಾವ ರೀತಿಯಾಗಿ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್, ಪ್ರೊಸೆಸಿಂಗ್ ಫೀಸ್, ಟೋಟಲ್ ಇಂಟ್ರೆಸ್ಟ್ EMI ಕೊಟ್ಟಿದ್ದಾರೆ ಅಂತ. ಸೊ ಇದು ಒಂದು ಸ್ಮಾಲ್ ಎಕ್ಸಾಂಪಲ್ ಆಗಿದೆ. ಇಲ್ಲಿ APR ರೇಂಜ್ ಬಂದ್ಬಿಟ್ಟು ನಮಗೆ 18% to 40% ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ನಮ್ಮ ಒಂದು ಸೆಲ್ಫಿ ಕಂಪಲ್ಸರಿ ನಾವು ಕೊಡಲೇಬೇಕು. ಹಾಗೆ ನಮ್ಮ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ನೀಡಾಗುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಳೋಕೆ ಎಲಿಜಿಬಿಲಿಟಿ ನೋಡೋದಾದ್ರೆ, ಮೊದಲೇದಾಗಿ ನಾವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ಮಿನಿಮಮ್ ಮಂತ್ಲಿ ಇನ್ಕಮ್ ಬಂದ್ಬಿಟ್ಟು 15,000 ಇರಬೇಕಾಗುತ್ತೆ. ಹಾಗೆ ಹೌಸ್ ಹೋಲ್ಡ್ ಇನ್ಕಮ್ ಬಂದ್ಬಿಟ್ಟು 25,000 ಇರಬೇಕಾಗುತ್ತೆ. ಹಾಗೆ ಏಜ್ ಬಂದ್ಬಿಟ್ಟು 21 years ಮೇಲೆ ಇರಬೇಕು, 64 years ಕೆಳಗಡೆನೆ ಇರಬೇಕು. ಹಾಗೆ ನಮಗೆ ಇಲ್ಲಿ ವಿಯಾ ಮನಿ ಅನ್ನೋದು ಇನ್ಸ್ಟೆಂಟ್ ಪರ್ಸನಲ್ ಲೋನ್ ಆ್ಯಪ್ ಅಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು ಹಾಗೆ ಗೋವಾದಲ್ಲಿ ಇವರು ಲೊಕೇಶನ್ ಅವೈಲೇಬಲ್ ಮಾಡ್ತಾ ಇದ್ದಾರೆ. ಇದು ಒಂದು RBI ಗೈಡ್ಲೈನ್ಸ್ ನ ಫಾಲೋ ಮಾಡ್ತಾ ಇದೆ ಸ್ಟ್ರಿಕ್ಟ್ ಆಗಿ. ಹಾಗೆ ನಮ್ಮ ಒಂದು ಡಾಟಾನ ತುಂಬಾನೇ ಸೇಫ್ ಆಗಿ ಸೆಕ್ಯೂರ್ ಮಾಡ್ತಾ ಇದೆ. ಹಾಗೆ ಇದು ಒಂದು ಫ್ರೆಂಡ್ಲಿ ಆ್ಯಪ್ ಕೂಡ ಇದೆ. ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಇರೋದಿಲ್ಲ. ಟ್ರಾನ್ಸ್ಪರೆಂಟ್ ಆಗಿ ನಮಗೆ ಚಾರ್ಜಸ್ನ ತೋರಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಬೋರೋವಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಾವು ಕ್ರೆಡಿಟ್ ಲೈನ್ ಮೂಲಕ ತಗೋಬಹುದಾಗಿದೆ. ಇಲ್ಲಿ ನಮಗೆ ಪರ್ಮಿಷನ್ಸ್ ರಿಕ್ವೈರ್ಡ್ನ ಕೇಳುತ್ತೆ. ಸೊ SMS ಆಗಿರ್ಬೋದು, ಕ್ಯಾಮೆರಾ, ಮೈಕ್ರೋಫೋನ್, ಲೊಕೇಶನ್ಗೆ ನಾವು ಆ್ಯಪ್ ಪರ್ಮಿಷನ್ಸ್ನ ಅಲೋ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ನಾವು ಲೋನ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಆಗುತ್ತೆ.
ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೊಳ್ಳೋದು, ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಫೋನ್ ನಂಬರ್ ಎಂಟರ್ ಮಾಡ್ಕೊಂಡ ನಂತರ OTP ನ ಕಳಿಸ್ತಾರೆ. OTP ಮೂಲಕ ನೀವು ವೆರಿಫಿಕೇಶನ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಆಗಿ ಇಲ್ಲಿ ನಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೇಳ್ತಾ ಇದೆ. ಸೊ ಫಸ್ಟ್ ನೇಮ್, ಮಿಡಲ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಲಾಸ್ಟ್ ನೇಮ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೋಬೇಕು. ಹಾಗೆ ಮ್ಯಾಚುವಲ್ ಸ್ಟೇಟಸ್ನ ಕೇಳ್ತಾ ಇದೆ. ಸೊ ನೀವೇನಾದರೂ ಸಿಂಗಲ್ ಇದ್ದೀರಾ, ಮ್ಯಾರಿಡ್ ಇದ್ದೀರಾ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಂಬರ್ ಆಫ್ ಫ್ಯಾಮಿಲಿ ಡಿಪೆಂಡೆಂಟ್ಸ್ನ ಕೇಳುತ್ತೆ. ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಎಷ್ಟು ಡಿಪೆಂಡೆಂಟ್ಸ್ ಇದ್ದಾರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ರಿಲಿಜಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಆಪ್ಷನಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಒಂದು ಡಿಜಿ ಲಾಕರ್ ಮೂಲಕ ನಮ್ಮ ಒಂದು ಆಧಾರ್ ಕಾರ್ಡಿಂದ KYC ನ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಆಧಾರ್ ಯೂಸರ್ ನೇಮಿಂದ ನಾವು ಸೈನ್ ಇನ್ ಆಗಬೇಕಾಗುತ್ತೆ ಡಿಜಿ ಲಾಕರ್ ಮೂಲಕ. ಹಾಗೆ OTP ನ ಕಳಿಸ್ತಾರೆ. ಸೊ OTP ನ ಎಂಟರ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಸೆಕ್ಯೂರಿಟಿ ಪಿನ್ ಅನ್ನ ಕೇಳುತ್ತೆ. ಸೆಕ್ಯೂರಿಟಿ ಪಿನ್ ಎಂಟರ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಿಮಗೆ ಡಾಕ್ಯುಮೆಂಟ್ ಆಕ್ಸೆಸ್ ಕೊಟ್ಟ ನಂತರ ನಿಮ್ಮ ಒಂದು KYC ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಕೇಳ್ತಾ ಇದೆ. ಸೊ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ನನ್ನ ಒಂದು KYC ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನಮ್ಮ ಒಂದು ಅಕ್ಯುಪೇಷನ್ನ ಕೇಳುತ್ತೆ. ನಾವೇನಾದರೂ ಸ್ಯಾಲ್ರಿ ಇದ್ದೀವಾ, ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಗವರ್ನಮೆಂಟ್ ಎಂಪ್ಲಾಯ್, ವರ್ಕಿಂಗ್ ಸ್ಟೂಡೆಂಟ್ ಅಥವಾ ಅನ್ಎಂಪ್ಲಾಯ್ಡ್, ಹೋಮ್ ಮೇಕರ್, ರಿಟೈರ್ಡ್ ಪರ್ಸನ್ ಇದ್ದೀವಾ, ಈ ರೀತಿಯಾಗಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಯಾವುದು ಅಕ್ಯುಪೇಷನ್ನ ಮಾಡ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಇನ್ಕಮ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಇಂಡಸ್ಟ್ರಿ ಟೈಪ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಗ್ರಿಕಲ್ಚರ ಅಥವಾ ಮ್ಯಾನುಫ್ಯಾಕ್ಚರ್, ಗ್ಲಾಮಿಂಗ್, ಹಾಗೆ ಕ್ಲಬ್ಸ್, ಈ ರೀತಿಯಾಗಿ ಆಪ್ಷನ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ನಿಮ್ಮದು ಯಾವುದಿದೆ ಅದನ್ನು ನೀವು ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಎಂಪ್ಲಾಯರ್ ಕಂಪನಿನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಗ್ರಾಸ್ ಮಂತ್ಲಿ ಇನ್ಕಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಫೀಸ್ ಅಡ್ರೆಸ್ನ ಕೇಳುತ್ತೆ. ಸೊ ಪಿನ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ಬಿಲ್ಡಿಂಗ್ ನಂಬರ್ ಅಥವಾ ಬಿಲ್ಡಿಂಗ್ ನೇಮ್ನ ಎಂಟರ್ ಮಾಡಿಕೊಂಡು ಸ್ಟ್ರೀಟ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಲೊಕೇಶನ್ ಏರಿಯಾ ಯಾವ್ದು ಬರುತ್ತೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಮಗೆ ಕ್ರೆಡಿಟ್ ಲೈನ್ ಲಿಮಿಟ್ ಅನ್ನೋದು ತೋರಿಸ್ತಾ ಇದೆ. ಸೊ ಇಲ್ಲಿ ನಮ್ಮ ಒಂದು ಕ್ರೆಡಿಟ್ ಲಿಮಿಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ಕ್ಯಾಲ್ಕುಲೇಟ್ EMI ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮದು ಎಷ್ಟು EMI ಇರುತ್ತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಹೇಳ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು 50,000 ಲೋನ್ ಅಮೌಂಟಿಗೆ 11,022 ರುಪೀಸ್ ಆಗುತ್ತೆ. ಹಾಗೆ 10 ಮಂತ್ಸ್ಗೆ 5,962 ರುಪೀಸ್ ಆಗುತ್ತೆ. ಹಾಗೆ 20 ಮಂತ್ಸ್ಗೆ 3,466 ರುಪೀಸ್ ಆಗುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು 2,655 ರುಪೀಸ್ನ ಆ್ಯಡ್ ಮಾಡಿರ್ತಾರೆ. ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 40% ಇರುತ್ತೆ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಸಬ್ಮಿಟ್ ಆಗಿರುತ್ತೆ. ಸೊ ಆ ನಂತರ ನಿಮಗೆ ಲೋನ್ ಅಗ್ರಿಮೆಂಟ್ನ ಕಳಿಸ್ತಾರೆ. ಲೋನ್ ಅಗ್ರಿಮೆಂಟ್ನ ತೊಗೊಂಡು ನೀವು ಸೈನ್ನ ಮಾಡಿಕೊಂಡ್ರೆ ಇಲ್ಲಿಗೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಲೋನ್ ಅಮೌಂಟ್ನ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೋಡಿದ್ರಲ್ಲ ಗಾಯ್ಸ್, ಯಾವ ರೀತಿಯಾಗಿ ಇಲ್ಲಿ ಸ್ಟೆಪ್ಸ್ ಇರುತ್ತೆ, ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ನಾವು ಕೊಡಬೇಕು, ಹಾಗೆ ಡಿಜಿ ಲಾಕರ್ ಮೂಲಕ ನಮ್ಮ ಒಂದು KYC ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.